ಕರ್ಣ ಸೂರ್ಯಪುತ್ರ. ತಾನು ಕುಂತಿಯ ಮೊದಲ ಸಂತಾನವಾದರೂ ವಿಧಿಯು ಅವನ ಹಣೆಯಲ್ಲಿ ರಾಜವೈಭೋಗ ಬರೆಯಲಿಲ್ಲ. ಹುಟ್ಟಿನಿಂದಲೇ ಕರ್ಣನಿಗೆ ದುರದೃಷ್ಟ ಜೊತೆಯಾಯಿತು. ಗಂಗೆಯ ಪಾಲಾದ ಕರ್ಣನು ಸೂತಪುತ್ರನಾಗಿ ಗುಡಿಸಲಿನಲ್ಲಿ ಬೆಳೆಯುತ್ತಾನೆ. ಆದರೆ ಜನ್ಮತಃ ಕ್ಷತ್ರಿಯನಾದ ಕರ್ಣನಿಗೆ ಬಿಲ್ವಿದ್ಯೆ ಕಲಿಯಬೇಕೆಂಬ ಆಸೆ ಬಲವಾಗಿ ಬೆಳೆದು ವಿದ್ಯಾಭ್ಯಾಸಕ್ಕಾಗಿ ಪರಶುರಾಮನ ಬಳಿ ಬರುತ್ತಾನೆ. ಕರ್ಣ, ಏನಿದು ನೆತ್ತರು? ಗುರುದೇವ, ಕೀಟವೊಂದು ಕಚ್ಚಿ ನೆತ್ತರು ಹರಿಯುತ್ತಿತ್ತು. ತಮಗೆ ನಿದ್ರಾಭಂಗವಾಗಬಾರದೆಂದು ಹಾಗೆಯೇ ಕುಳಿತಿದ್ದೆ. ಇಷ್ಟೊಂದು ಸ್ಥೈರ್ಯವಿರುವುದು ಕ್ಷತ್ರಿಯರಿಗೆ ಮಾತ್ರ. ಎಲೈ ಅಸತ್ಯವಾದಿ, ವಂಚನೆಯಿಂದ ನೀನು ನನ್ನಿಂದ ಕಲಿತ ವಿದ್ಯೆ ಉಪಯುಕ್ತ ಕಾಲದಲ್ಲಿ ಮರೆತು ಹೋಗಲಿ. ಇದೇ ನನ್ನ ಶಾಪ. ಮಿತ್ರ, ಅಪ್ರತಿಮ ವೀರನಾದ ನಿನಗೆ ನಮ್ಮ ಅಂಗರಾಜ್ಯದ ಸಿಂಹಾಸನನಷ್ಟೇ ಅಲ್ಲ, ನನ್ನ ಹೃದಯ ಸಿಂಹಾಸನವನ್ನು ನೀಡಿ ಮಿತ್ರನಾಗಿ ಸ್ವೀಕರಿಸುತ್ತೇನೆ. ಧೃತರಾಷ್ಟ್ರ ಮಹಾಸುತ ಮಹೀವರ ಶತಸೋದರ ಅಗ್ರಜ ಶರವೀರ ಗೌರವ ಗೌರವ ಹಸ್ತಿನಾಪುರ ಸಾರ್ವಭೌಮ ಗೌರವಾಧಿಪತಿ ಸುಯೋಧನ ಶೋಭಿತ ಗರ್ವ ಮಂಡಿತ ಅಬ್ಬರಿಸುತ್ತ ಬಂದ ನೋಡೆ, ಸನಗರ್ಜಿತ ರಣರಂಜಿತ ಸುರಿ ಮೀಸೆಯ ತಿಮಿರು ನೋಡೆ. ಜಯ ಶ್ರೀಮದ್ ಗುರುಕುಲ ಚಂದ್ರಶೇಖರ, ಜಯ ಸರ್ವಂ ಕರತರ ಸ್ವಯಂ ಶ್ರೀಕರ. ಕಣ್ಬಿಟ್ಟರೆ ದಿಕ್ಕಿಗು ದಿಗ್ಬಂಧ, ಯಶದುಂದುಬಿ ಮೊಳಗಿಸು ರಣಯೋಧ. ಅಡಿಯಿಟ್ಟರೆ ಕಣ ಕಣ ವಿಚ್ಛೇದ. ಗೌರವ ಗೌರವ ಗೌರವ
ಕ್ಷಣದಿಂದ ನೀನು ಈ ರಾಜಾದಿರಾಜನ ಸೊತ್ತು. ಸತ್ಯತೆಯ ಸೀರೆಯನು ಸೆಳೆವಾಗ ದುರುಳರು ತಲೆಬಾಗಿ ಕುಳಿತವರು ಪುರುಷ ಪುಂಗವರೇ. ನೀನೇ ಪುರುಷೋತ್ತಮ, ನೀನೇ ಪುರುಷೋತ್ತಮ. ಎಲ್ಲಿರುವೆ ಹರಿಯೇ ದ್ವಾರಕೆಯ ದೊರೆಯೇ, ಈ ಅಮಲೆ ಮೊರೆ ಕೇಳಿ ಬರಬಾರದೆ. ಅಪವಾದವಿದೆಯೇ ಅಪಮಾನ ಸರಿಯೇ, ಸೋದರಿಯ ಗತಿ ನೋಡಿ ದಯಬಾರದೆ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ ಎಂದು ಕೈ ಹಿಡಿದವರು ತಲೆಬಾಗಿ ಕುಂತಿಹರು ದಹಿಸುತ್ತಿದೆ ಧರ್ಮ. ಯದುನಂದನ ಬರಲಾರೆಯ ತನು ರಕ್ಷೆಯ ಕೊಡಲಾರೆಯ, ತನು ಮನವ ಅರ್ಪಿಸಿದೆ ನಿನ್ನ ನಾಮ ಅರ್ಚಿಸಿದೆ, ಕೇಳಿಸದೆ ಕಾಣಿಸದೆ ರಕ್ಷಿಸದೆ ಎಲ್ಲಿರು ಕೃಷ್ಣ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ರಣಕ್ಷೇತ್ರವಾಗಲಿ, ಅಧರ್ಮ ಅಳಿಯಲಿ, ಧರ್ಮ ಉಳಿಯಲಿ. ಕರ್ಣ, ಪುತ್ರ ವಾತ್ಸಲ್ಯದ ಅಮಲಿನಲ್ಲಿ ಆ ಸ್ವರ್ಗಾಧಿಪತಿ ಇಂದ್ರ ನಿನ್ನ ಬಳಿಗೆ ಬಂದು ನಿನ್ನಲ್ಲಿರುವ ಕವಚ ಕುಂಡಲಗಳನ್ನು ಕೇಳುತ್ತಾನೆ. ಅವುಗಳನ್ನು ಮಾತ್ರ ನೀನು ನೀಡಬೇಡ. ದೇಹಿ ರಾಜ, ದೇಹಿ. ಸ್ವರ್ಗಾಧಿಪತಿ, ನಿನಗೆ ಬೇಕಾಗಿರುವುದು ನನ್ನ ಕವಚ ಕುಂಡಲಗಳು ಅಷ್ಟೇ ತಾನೆ? ದೇವತೆಗಳ ರಾಜನೇ ಈ ಕರ್ಣನ ಮುಂದೆ ಕೈಚಾಚಿ ನಿಂತ ಅನ್ನುವ ಮಾತು ಇತಿಹಾಸವಾಗಲಿ. ತೃಪ್ತಿಯಾಗಿ ಕೊಡುತ್ತೇನೆ. ದಾನಕರ್ಣ, ನಿನಗೆ ನೀನೇ ಸಾಟಿ. ದಾನಗಳಲ್ಲಿ ಸರ್ವಶ್ರೇಷ್ಠನಾದ ನಿನಗೆ ದೇವತೆಗಳ ರಾಜನಾದ ನಾನು ದಾಸಾನುದಾಸನಾಗಿದ್ದೇನೆ. ಕೀರ್ತಿವಂತನಾದ ಕರ್ಣ, ನನ್ನ ಮಾತು ಕೇಳಿದರೆ ನೀನು ಯುದ್ಧವನ್ನು ನಿಲ್ಲಿಸಬಲ್ಲೆ. ಈ ವಿಶಾಲ ಮಹಾ ಸಾಮ್ರಾಜ್ಯಕ್ಕೆ ನೀನು ಸಾರ್ವಭೌಮನಾಗಬಲ್ಲೆ. ಕೃಷ್ಣ, ಅಶಾಶ್ವತ ರಾಜ್ಯಕ್ಕಾಗಿ ಅಮೃತ ಹೃದಯ ನನ್ನ ಸುಯೋಧನನಿಗೆ ಅನ್ಯಾಯ ಮಾಡಲಾರೆ. ನನ್ನನ್ನು ಕ್ಷಮಿಸು ಕೃಷ್ಣ. ಕರ್ಣ, ನಿನ್ನ ಸಚ್ಚರಿತೆ ಕರ್ಣಾಕರ್ಣಿಯಾಗಿ ಮುಂದುವರಿದು ಆಚಂದ್ರಾರ್ಕವಾಗಿ ಪ್ರಕಾಶಿಸಲಿ. ಕರ್ಣನಿಲ್ಲದ ಮಹಾಭಾರತವೇ ಎನ್ನುವಷ್ಟು ಕೀರ್ತಿ ಲಭಿಸಲಿ.
ನೀನು ನಿಮಿತ್ತ ಮಾತ್ರ. ನಡೆದುದಕ್ಕೆ, ನಡೆಯುತ್ತಿರುವುದಕ್ಕೆ, ನಡೆಯುವುದಕ್ಕೆ ನಾನೇ ಕರ್ತೃ, ಕ್ರಿಯೆ, ಕರ್ಮ. ದುರ್ಮಾರ್ಗಿ ಸೋತ ಸತ್ತ. ಕರ್ಣ ದುರ್ಮಾರ್ಗಿಯೂ ಅಲ್ಲ, ದುರಾದೃಷ್ಟವಂತನೂ ಅಲ್ಲ. ವಿಪ್ರ, ಪರಶುರಾಮ, ಭೂದೇವಿ, ನಿನ್ನ ತಾಯಿ ಕುಂತಿ, ನಿನ್ನ ತಂದೆ ಇಂದ್ರ, ಶಲ್ಯ, ಈ 6 ಜನರು ಕರ್ಣನ ಪಂಚಪ್ರಾಣ ಹೋಗಲು ಕಾರಣಕರ್ತರು. ನಾನು ನೀನು ಇಲ್ಲಿ ನಿಮಿತ್ತ ಮಾತ್ರ. ಕರ್ಣ ಇಡೀ ಮಹಾಭಾರತದ ಉದ್ದಕ್ಕೂ ದುರಂತ ನಾಯಕನಾಗಿ ನಮ್ಮ ಕಣ್ಣು ಮುಂದೆ ನಿಲ್ಲಬಲ್ಲಂತಹ ಒಂದು ಪಾತ್ರ. ದಾನಕ್ಕೆ ಹೆಸರಾದಂತಹ ಕರ್ಣ, ಅಚಂದ್ರಾರ್ಕಸ್ಥಾಯಿಗೆ ಸ್ನೇಹಕ್ಕೆ ಹೆಸರಾದ ದುರ್ಯೋಧನರ ನೃತ್ಯವನ್ನ ಪ್ರಯೋಗಿಸಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಶಿವ ನೃತ್ಯದ ವಿದ್ಯಾರ್ಥಿಗಳು ನಿಮಗಾಗಿ ರಿಸೆಪ್ಷನ್ ಏರಿಯಾದಲ್ಲಿ ಕಾಯ್ತಿದ್ದಾರೆ. ಪಾಲಕರು ದಯವಿಟ್ಟು ಅವರನ್ನ ಕರೆದುಕೊಂಡು ಹೋಗಬೇಕಾಗಿ ವಿನಂತಿ. ಅದರಂತೆ ಆಪರೇಷನ್ ಸಿಂಧೂರ್ ಮಕ್ಕಳು ಸಹ ರಿಸೆಪ್ಷನ್ ಏರಿಯಾದಲ್ಲಿ ತಮಗಾಗಿ ಕಾಯ್ತಾ ಇದ್ದಾರೆ. ಪಾಲಕರು ಅವರನ್ನ ಕರೆದುಕೊಂಡು ಹೋಗಬೇಕಾಗಿ ವಿನಂತಿ. Parents of the students who participated in Shiva dance, Kalki dance and Operation Sindoor are requested to kindly collect their ward from the reception. The students are waiting there. Thank you. RCB, RCB, RCB. Isala Cup Namde. It's not just a slogan, it's an emotion which lies in every heart here today. When you see red and gold, what do you feel? Passion, power, pride. RCB is not just a team, it's a belief, a promise, and a never give up attitude. From the first ball to the last run, from defeat to victory, the spirit never changes. Because our true RCB fans don't just support when we win, but stand stronger when we fail. That is the royalty of Royal Challengers Bengaluru. Can I hear it loud? RCB. Yes, that energy, that madness, that fire, that is RCB. The stage is about to turn into Chinnaswamy Stadium. Every beat you hear, every move you see will speak the language of passion. This performance celebrates power, hit fearless bowling, and unstoppable confidence. It celebrates legends, youngsters and every fan who believes one day the cup is ours. Because RCB just do not play cricket, RCB plays with heart. So hold your breath, feel the rhythm and get ready to witness pure energy. Clap your hands, stomp your feet and cheer from your heart. Ladies and gentlemen, are you ready for the fire? Then put your hands together and welcome this electrifying high voltage Royal Challengers Bengaluru dance performance. Music please. RCB ಮ್ಯಾಚ್ ಗೆಲ್ಬೋದು, ಕಪ್ ಗೆಲ್ಲಕ್ಕಾಗಲ್ಲ. ಆ ನಂಬಿಕೆ ಕಳ್ಕೊಂಡಿಲ್ಲ, ಕಳ್ಕೊಳ್ಳೋದು ಇಲ್ಲ. ಬ್ಯಾಟು ಬಾಲ್ ಇದೆ ಅಂತ ಫೀಲ್ಡ್ ಗೆಲ್ದವರಲ್ಲ ನಾವು. ಹೊಡಿತೀವಿ ಅಂತ ಕಾನ್ಫಿಡೆನ್ಸ್ ಇರೋದಕ್ಕೆ ಫೀಲ್ಡ್ ಇದೆ. ನಿಮ್ಮ ಪ್ರತಿ ವರ್ಷ ಬಂದು ಬರೀ ಸೋಲ್ತಿರಲ್ರೋ. ನಿಮ್ದು ಒಂದು ಟೀಮ, ಒಂದ್ಸರಿನೂ ಕಪ್ ಗೆಲ್ಲಕ್ಕಾಗ್ಲಿಲ್ವಲ್ರೋ. ತಾಯಿಯ
give up? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಜಾಗೋರೆ ಜಾಗೋ ಜಾಗೋ ಚೂರು ಬದಲಾಗೋ ಬೇಟೆಯಾಡೋ ಸಿಂಹ ಮಲಗಿದರೆ ಹೇಗೋ ಜಾಗೋರೆ ಜಾಗೋ ಜಾಗೋ ಜ್ವಾಲಾಮುಖಿಯಾಗೋ ವೈರಿಗಳ ಮೇಲೆ ಮಿಂಚಂತೆ ನುಗ್ಗೋ ಅಲೆಗಳಿಗೆ ಸೋಲು ಮರಳಾಗಬೇಡ ಬೆಟ್ಟದಂತೆ ನಿಲ್ಲೋ ತಲೆ ಎತ್ತಿಕೊಂಡು ಭುಜ ತಟ್ಟಿಕೊಂಡು ರಾಜನಂತೆ ಬಾಳೋ ಜಾಗೋರೆ ಜಾಗೋ ಜಾಗೋ ಚೂರು ಬದಲಾಗೋ ವೈರಿಗಳ ಮೇಲೆ ಮಿಂಚಂತೆ ನುಗ್ಗೋ. ದೇವ್ರು ನಮ್ಮ ಮೇಲೆ ಕಂಡುಬಿಟ್ನೋ ಏನೋ ಅಥವಾ ಎಲ್ಲ ಅಭಿಮಾನಿಗಳ ಆಶೀರ್ವಾದದಿಂದನೋ ಏನೋ ಈ ವರ್ಷ ನಾವು IPLನಲ್ಲಿ ಕಪ್ ಗೆದ್ದೇ ಬಿಟ್ವಿ. ಈಗ ಎಲ್ಲೇ ಹೋದರೂ ಕೇಳಿಸೋದೊಂದೇ. Prepare for the challenge. Been waiting so long, together we're stronger, aim for the goal. Get ready to fight, we never give up, no. Been waiting so long, together we're stronger than ever before. ನಾವು ಬೀಳಲ್ಲ ತಲೆ ಬಾಗ್ಸಲ್ಲ ಮುನ್ನುಗ್ಗಿ ಆಡ್ತೀವಿ ಜೊತೆಯಾಗಿ ಸೇರಿ ನಾವು ಕೊನೆವರೆಗೂ ಹೋರಾಡ್ತೀವಿ. ನಾವು ಸೋಲಲ್ಲ ಹಿಂದೆ ಸರಿಯಲ್ಲ ಎದೆ ತಟ್ಟಿ ನಿಲ್ತೀವಿ. ಇದು ರೆಡ್ ಅಂಡ್ ಗೋಲ್ಡ್ ಆಗ್ತಾರೆ ಗೋಲ್ಡ್ ನಮ್ಮೆದುರಿಗೆ ನಿಂತರೆ. Wow, what a power-packed performance. That dance truly captured the spirit, passion, and victory vibes of RCB. The energy on the stage was absolutely electrifying. That was a breathtaking performance by RCB students. Good evening, Adab, Namaste, Vanakkam, Sat Sri Akal. Where courage knows no bounds and strength has a name. Woman. I, Avni Ejeri, and my co-host Zainab Rakaski of Class 6 are here to give a glance on our today's dance performance on the theme Veera Maheleyaru. Avni, I'm thrilled to be here. Let's dive right in. From the battlefields of the ancient kingdom to the front lines of the modern day revolution, these women have fought tooth and nail, bleeding for their rights, their dignity, their freedom. Like Captain Lakshmi Sehgal, the Iron Lady of India, a freedom fighter, a doctor, and a rebel. She defied conventions and joined the INA to fight against the British Raj. Her unwavering spirit and unshakable commitment to the country are an inspiration to us. Azadi ka paigam, Lakshmi Sehgal ki kalam. Rani Channamma, who led a rebellion against the British, defeated the British army in the First War, but died as a prisoner after her second rebellion. She continues to be remembered as a folk heroine in Karnataka. Women have always shown extraordinary courage. And when
When it comes to Rani Lakshmibai, her legendary cry, "Khoob ladi Mardani," wo to Jhansi wali Rani hai, still echoes in our heart. She is a dreamer, a doer, a thinker. She sees beyond limits and draws determination. Feminism isn't about making women stronger. Women are already strong, but it's about changing the way the world perceives that strength. Our performers will take you on a journey of resilience, hope, and empowerment. Just like Malala Yousafzai, young girl who stood tall for girls' education. Her courage and resilience have made her a global icon, inspiring millions to raise their voices against the injustice. And Mary Kom, who broke barriers in boxing. We salute these brave women. Hey Zainab, what is the common thread among these incredible women? Avni, it's their unwavering commitment to their cause, their courage in the face of adversity, and their determination to make the difference. They are true heroes. Absolutely, and we are honored to have them as a part of our conversation tonight. Let's kick off this celebration with a dance that embodies the strength and courage of women. Audience, Please put your hands together and welcome our talented young warriors as they light up the stage with their powerful performance. ಹದಿನೆಂಟನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರ ಸಂಸ್ಥಾನಕ್ಕೆ ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ನಾವು ಇಲ್ಲಿಗೆ ಬಂದದ್ದು ಎರಡು ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮನ್ರು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ, ಯಾಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ, ತಾತ, ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ರಲ್ಲಿ ರಾಬರ್ಟ್ ಕ್ಲೈವ್ ಪ್ಲಾಸಿಯ ಕದನದಲ್ಲಿ ನವಾಬ್ ಸಿರಾಜುದ್ದೌಲನನ್ನು ಸೋಲಿಸಿ ಸಮೃದ್ಧ ಬಂಗಾಳದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿಯ ಧ್ವಜವನ್ನು ಹಾರಿಸಿದ ಮತ್ತು ಈ ಕಿಡಿ ಒಬ್ಬ ವೀರಾಂಗನೆಯ ರೂಪದಲ್ಲಿ ಸಾಹಸ, ಸ್ವಾಭಿಮಾನ ಮತ್ತು ದೇಶ ಪ್ರೇಮ ತುಂಬಿದ ಜ್ವಾಲೆಯ ರೂಪದಲ್ಲಿ ಪ್ರಕಟವಾಗುವುದರಲ್ಲಿತ್ತು.
ಇವತ್ತು ರಾಜ್ಯಸಭೆಯಲ್ಲಿ ಬ್ರಿಟಿಷ್ ಅಧಿಕಾರಿಯ ಮುಂದೆ ನೀನು ಆಡಿದ ಮಾತಿದೆಯಲ್ಲ, ಅದು ಸರಿಯಿರಲಿಲ್ಲ ಮಗು. ಅಪ್ಪ ಫಿರಂಗಿ ತಾತಂಗೆ ಬೆದರಿಕೆ ಹಾಕ್ತಿದ್ದ. ನನಗ್ ಸಹಿಸ್ಕೊಳಕ್ ಆಗ್ಲಿಲ್ಲ. ಅವ್ರು ಹೇಳ್ತಿದ್ರು ಪ್ರಪಂಚದಲ್ಲೇ ಅವ್ರ ಬಾವುಟ ಎಲ್ರಿಗಿಂತ ಮೇಲ್ ಹಾರ್ಬೇಕಂತೆ. ಹಾರ್ಲಿ ಬಿಡಿ, ಆದ್ರೆ ಈ ಭೂಮಿ ನಮ್ದು, ಈ ದೇಶ ನಮ್ದು. ಇಲ್ಲಿ ನಮ್ಮ ಬಾವುಟನೇ ಮೇಲ್ ಹಾರ್ಬೇಕು, ಅವರದ್ದಲ್ಲ. ಭಾರತದಲ್ಲಿ ಪ್ರಬಲ ಸರ್ವಶಕ್ತನಾಗಿದ್ದ ಮೊಘಲ ದೊರೆ ಔರಂಗಜೇಬನಿಗೆ ತೊಡೆತಟ್ಟೆ ನಿಲ್ಲುತ್ತಿದ್ದ ಶಿವಾಜಿ ಮಹಾರಾಜರನ್ನ ಬಿಟ್ಟರೆ ದಕ್ಷಿಣ ಭಾರತದಲ್ಲಿ ಇನ್ಯಾವ ರಾಜರು ಸಹ ಔರಂಗಜೇಬನನ್ನ ಎದುರು ಹಾಕಿಕೊಳ್ಳುತ್ತಿರಲಿಲ್ಲ. ಅಂತಹ ಆಕ್ರಮಣಕಾರಿ ಔರಂಗಜೇಬನ ಸೈನ್ಯವನ್ನೇ ಚೆಂಡಾಡಿದ ಹೆಣ್ಣು ಹುಲಿ ಎಂದರೆ ಅದು ನಮ್ಮ ಕನ್ನಡದ ಕೆಳದಿಯ ಚೆನ್ನಮ್ಮ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ನಮ್ಮನಿದ್ದರೆ ಕಲಿಯುತ್ತಿದ್ದರೆ ಸಣ್ಣ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ. ನಿನ್ನ ಯುದ್ಧ ಸತ್ಯ ಶುದ್ಧ ನಡೆದು ಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು, ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈವಿಕೆ. ಹೆಗ್ಗೀರ ಎದುರಾರೋ ನಿನಗೆ ಮದೀಪ ಮರಿಬೇಲಿ ನೀನಾದೆ ನಮಗೆ. ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ಆಳುತ್ತದೆ ಎನ್ನುವಂತೆ ಮಹಿಳೆಯರು ಯಾವುದರಲ್ಲೂ ಕಡಿಮೆ ಇಲ್ಲ. ಆ ಮಹಿಳೆ ಇತಿಹಾಸದಲ್ಲಿ ಇರಲಿ, ಸಂಸಾರದಲ್ಲಿ ಇರಲಿ, ಎಲ್ಲದರಲ್ಲೂ ಸಮತೂಕಳಾಗಿ ತನ್ನ ಸೇವೆಯನ್ನ ಮನೆಗೂ ಕೊಟ್ಟಂತೆ ದೇಶಕ್ಕೂ ಕೊಡುಗೆಯನ್ನ ಕೊಡಬಲ್ಲಳು ಎನ್ನುವುದನ್ನ ತಮ್ಮ ನೃತ್ಯದ ಮೂಲಕ ತೋರಿಸಿಕೊಟ್ಟಂತಹ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. Parents of the students who participated in the Kurukshetra dance are requested to kindly collect their awards from the reception. The students are waiting there. Thank you. ಕುರುಕ್ಷೇತ್ರ ನೃತ್ಯವನ್ನ ಮುಗಿಸಿರುವಂತಹ ವಿದ್ಯಾರ್ಥಿಗಳು ರಿಸೆಪ್ಷನ್ ಏರಿಯಾದಲ್ಲಿ ಕಾಯುತ್ತಿದ್ದಾರೆ. ಪಾಲಕರು ದಯವಿಟ್ಟು ತಮ್ಮ ಮಕ್ಕಳನ್ನ ಕರೆದುಕೊಂಡು ಬರಬೇಕಾಗಿ ವಿನಂತಿ. Michael Jackson. Michael Jackson. Who doesn't know about Michael Jackson? Everybody knows about him. Of course, Yugal. The entire world knows about Michael Jackson. Hey, Varun, do you know why Michael Jackson is called as the King of Pop? Yes, Yugal. Michael Jackson earned his title as the King of Pop not only for his music but also for his extraordinary dancing, which changed the world of stage performances forever. As a solo artist, he redefined dance in music by blending styles like street dance, robot moves, jazz, pop, and break dance into his unique signature style. माइकल जैक्सन का नृत्य का सफर बचपन में ही शुरू हुआ, जहां उनकी तेज लय, आत्मविश्वास और अनोखी स्टाइल ने लोग का ध्यान खींच लिया. उनका नृत्य सिर्फ स्टेप्स नहीं था, बल्कि कहानियां, भावनाओं और संगीत का अनोखा संगम था. Michael Jackson introduced many iconic moves such as the moonwalk, the toe stand, and the anti-gravity lean, which attracted audiences worldwide. Hey Varun, do you know, even today, dancers across the world continue to learn, perform, and get inspired by his style. So, ladies and gentlemen, get ready for the performance that celebrates energy, rhythm, and a legend. This is the tribute to the King of Pop, Michael Jackson. Now, our class 10th boys are ready to set the stage with their power-packed performance. So, let's welcome them with a big round of applause.
Jackson. ada tu. ಮೈಕಲ್ ಜಾಕ್ಸನ್ ಅನ್ನುವುದೇ ಅವನ ಹೆಸರೇ ಒಂದು ಸಿಗ್ನೇಚರ್ ಸ್ಟೆಪ್ ಇದ್ದಂತೆ. ಮೈಕಲ್ ಜಾಕ್ಸನ್ ನೃತ್ಯ ಲೋಕದ ಒಬ್ಬ ಮಾಂತ್ರಿಕ. What we just witnessed was a brilliant tribute to the king of pop. The confidence, the precision, and stage presence were outstanding. Wow, that was a miraculous performance. Wait, stop right there, Viraj. You have the rhythm in your feet, but do you have the story in your heart? What, Elvina? The story? I'm just practicing for a theme dance on Mysuru. Is there more to it than just steps?
My friend, every time your feet hit the floor today, you are walking on 600 years of history. You aren't just dancing, you're telling the tale of the land of royalty. Okay, tell me then. Our first dance is very fierce. Why do we move like warriors? Because you are representing Goddess Chamundeshwari. Long ago, this land was ruled by a demon king named Mahishasura. He was a shapeshifter, strong, scary, and arrogant. And the goddess defeated him, right? Exactly. Atop the Chamundi hills, she fought him for 9 long days. On the 10th day, she won. Our dance represents her Shakti. When we move with power, we are celebrating the victory of good over evil. That is why Mysuru exists. That's intense, but the next part of our dance is very graceful. We move like we are in a palace. Who are we imitating there? That is the legacy of the Vadayar dynasty. Since 1399, these kings have turned Mysuru into a city of palaces. They weren't just rulers, they were musicians, poets, and lovers of art. Oh, like Nalwadi Krishna Raja Wadayar? My teacher said he was the Rajarshi or the Saint King. Correct. The Vadayars built the magnificent Amba Vilas Palace. They built the magnificent Amba Vilas Palace. When we dance with grace, we are showing the Darbar culture, where the kings encourage dancers and musicians to make Mysuru the cultural capital of Karnataka. I know this part. This is for the final celebration, the Mysuru Dasara. Yes, the Nada Habba. Imagine the palace lit up with 100,000 bulbs. Imagine the Jambu Savari where the elephant carries the golden howdah. But wait, I learned that the king doesn't sit in the golden howdah anymore. Smart observation. Today, the golden howdah carries the idol of the goddess Chamundeshwari herself. This celebration brings the power of the goddess, the history, and the people together in one giant celebration of joy. I get it now. My dance is a bridge. It connects the power of the goddess, the vision of the warriors, and the joy of Dasara. Perfectly said. Now don't just dance with your feet, dance with the pride of Mysuru. Ladies and gentlemen, please get ready to travel through time. We present to you the grandeur of Mahishasura. Parents of the RCB dance participants are requested to collect their votes from the reception. Thank you. ಮೈಸೂರು ಸಾಂಸ್ಕೃತಿಕ ನಗರಿ ಅಂತಾನೆ ಕರೆಯಲ್ಪಡುವ ಮೈಸೂರಿಗೆ ಈ ಹೆಸರು ಹೇಗೆ ಬಂತು ಅಂತ ನೋಡೋದಾದ್ರೆ, ಮೈಸೂರಲ್ಲಿ ಮುಂಚೆ ಒಬ್ಬ ದೈತ್ಯನಾಗಿದ್ದಂತ ಮಹಿಷಾಸುರ ಎಂಬ ರಾಕ್ಷಸ ವಾಸವಾಗಿದ್ದ. ಅವನು ಎಲ್ಲರಿಗೂ ತುಂಬಾ ತೊಂದರೆ ಕೊಡ್ತಿದ್ದ. ಈ ರಾಕ್ಷಸನಿಂದ ರಕ್ಷಿಸಲು ಪಾರ್ವತಿ ದೇವಿಯು ಚಾಮುಂಡೇಶ್ವರಿಯ ಅವತಾರವನ್ನ ಎತ್ತಿ Fight!
ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವಿ ಸರ್ವಭೂತೇಷು ಕಾಂತಿರೂಪೇಣ ಸಂಸ್ಥಿತಾ. ಮೈಸೂರಿನ ಒಂದು ಬೆಟ್ಟದ ಮೇಲೆ ಆ ರಾಕ್ಷಸನನ್ನ ಕೊಂದು ಆ ಬೆಟ್ಟದ ಮೇಲೆಯೇ ಚಾಮುಂಡೇಶ್ವರಿ ನೆಲೆಸಿದ್ದರಿಂದ ಅಂದಿನಿಂದ ಆ ಬೆಟ್ಟಕ್ಕೆ ಚಾಮುಂಡೇಶ್ವರಿ ಬೆಟ್ಟ ಎಂಬ ಹೆಸರು ಬಂತು. ಈ ಮೈಸೂರು ಹಲವಾರು ವಿಶೇಷತೆಗಳನ್ನ ಒಳಗೊಂಡು ಅದರಲ್ಲಿ ಮೈಸೂರಿನ ಅರಮನೆ ತುಂಬಾ ಪ್ರಸಿದ್ಧಿಯನ್ನ ಹೊಂದಿದೆ. ಈ ಅರಮನೆಗೆ ಮತ್ತೊಂದು ಹೆಸರಿದೆ, ಅದೇ ಅಂಬಾವಿಲಾಸ ಅರಮನೆ. ರಾಜಾಧಿರಾಜ ರಥವರೂರಿದು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಮೈಸೂರಿದು. ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ. Love you, ಮೈಸೂರು, ಶ್ರೀಗಂಧ ನಮ್ಮೂರು. Love you, ಮೈಸೂರು, ಶ್ರೀಗಂಧ ನಮ್ಮೂರು. ಮೈಸೂರು ನಗರಗಳಲ್ಲಿರುವ ಅನೇಕ ಅರಮನೆಗಳಲ್ಲಿ ಮುಖ್ಯವಾದ ಅರಮನೆ ಇದು. ಇದೇ ಕಾರಣದಿಂದ ಮೈಸೂರನ್ನ ಅರಮನೆಗಳ ನಗರ ಅಂತ ಕರೆಯಲಾಗುತ್ತೆ. ಈ ಅರಮನೆ ಇಂದಿನ ಮೈಸೂರು ಸಂಸ್ಥಾನದ ಒಡೆಯರ್ ವಂಶದ ರಾಜರುಗಳ ನಿವಾಸ ಮತ್ತು ದರ್ಬಾರು ಶಾಲೆಯಾಗಿತ್ತು. ಮೈಸೂರು ಅರಮನೆಯ ಇತಿಹಾಸ ಸರಿಸುಮಾರು 600 ವರ್ಷಗಳಷ್ಟು ಹಳೆಯದು. ಚೇರಾಗಡಿ ಮುತ್ತಿದಾಗ ಕೊಂಡ ಕನ್ನಡದ ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶದವನು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ.
1638ರಲ್ಲಿ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಕಾಲದಲ್ಲಿ ಆ ಅರಮನೆಗೆ ಸಿಡಿಲು ಬಡಿದು ಅರಮನೆ ನಾಶವಾಗಿತ್ತು. ಆಗ ಅರಮನೆಯನ್ನ ರಿಪೇರಿ ಮಾಡಿಸಿ ಸರಿಪಡಿಸಲಾಗಿತ್ತು. ಆದರೆ ಅರಮನೆ ಕೆಲ ವರ್ಷಗಳ ನಂತರ ಮತ್ತೆ ಪೂರ್ತಿಯಾಗಿ ಹಾಳಾಗಿದ್ದರಿಂದ 1793ರ ಟಿಪ್ಪು ಸುಲ್ತಾನ್ ಕಾಲಾವಧಿಯಲ್ಲಿ ಪೂರ್ತಿ ಅರಮನೆಯನ್ನ ಬೀಳಿಸಲಾಯಿತು. ಮತ್ತೆ 1803ರಲ್ಲಿ 3ನೇ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಹೊಸದಾಗಿ ಮರ ಮತ್ತು ಇಟ್ಟಿಗೆಯಿಂದ ಮತ್ತೊಂದು ಅರಮನೆಯನ್ನ ನಿರ್ಮಿಸಲಾಯಿತು. ನಮ್ಮೂರ ಕಾಯೋದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ, ನಿನಗುಂಟು ನಾನಾ ವೇಷ ನಿನ್ನ ಮಾತೆ ಗಂಟ ಘೋಷ, ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ. ಕನ್ನಡಿಗರೆಲ್ಲರೂ ಬೆಳಗ್ಗೆದ್ದು ಕೈ ಮುಗಿಬೇಕಾದ ವ್ಯಕ್ತಿಯವರು. ಮೈಸೂರು ಸಂಸ್ಥಾನವನ್ನ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ರು. ಒಡೆಯರ್ ಕೊಡುಗೆ ಕೊಡದ ಕ್ಷೇತ್ರಗಳೇ ಇಲ್ಲ. ಕೃಷಿ, ಕೈಗಾರಿಕೆ, ನೀರಾವರಿ, ಜಲ ವಿದ್ಯುತ್, ಶಿಕ್ಷಣ, ಆರೋಗ್ಯ ಸೇರಿದಂತೆ ಹಲವು ವಲಯಗಳಲ್ಲಿ ಅಂದಿನ ಮೈಸೂರು ರಾಜ್ಯ ಮುಂಚೂಣಿಗೆ ಬರುವಂತೆ ಮಾಡಿದ್ರು. ಇವತ್ತು ನಾವು ಬಟನ್ ಆನ್ ಮಾಡಿದ ತಕ್ಷಣ ಬರೋ ಕರೆಂಟ್ನಿಂದ ಹಿಡಿದು ಮನೆ ಮುಂದೆ ಬರೋ ನಲ್ಲಿ ನೀರಿನವರೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೀಡಿದ ಕೊಡುಗೆಯ ಛಾಪಿದೆ. ಅಷ್ಟೇ ಯಾಕೆ, ಇಡೀ ಭಾರತದಲ್ಲಿ ಸ್ವಾತಂತ್ರ್ಯ ಬರೋಕ್ಕೂ ಮೊದಲೇ ಪ್ರಜಾಪ್ರಭುತ್ವ ಅಂದ್ರೇನು ಅಂತ ತೋರಿಸಿಕೊಟ್ಟ ಪ್ರಾತಸ್ಮರಣೀಯರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಇವರ ಅಭಿವೃದ್ಧಿ ಕೆಲಸ ನೋಡಿ ಮಹಾತ್ಮ ಗಾಂಧೀಜಿಯವರೇ ನಾಲ್ವಡಿಯವರನ್ನ ರಾಜ ಋಷಿ ಅಂತ ಕರೆದಿದ್ರು. ಬಂದ ನೋಡಮ್ಮ ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ.
ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿಯವರ ಮದುವೆಯ ಸಂದರ್ಭದಲ್ಲಿ ಅರಮನೆಗೆ ಇದ್ದಕ್ಕಿದ್ದಂತೆ ಬೆಂಕಿ ಬಿದ್ದು ಅರಮನೆಯೆಲ್ಲ ಸಂಪೂರ್ಣವಾಗಿ ನಾಶವಾಯಿತು. ಇದರಿಂದ ಅರಮನೆ ವಾಸಿಗಳು ಸಮೀಪದ ಜಗನ್ಮೋಹನ ಅರಮನೆಗೆ ಸ್ಥಳಾಂತರವಾಗ್ತಾರೆ. ಇದಾದ ನಂತರ ಮತ್ತೆ ವಿಭಿನ್ನವಾಗಿ ಕನಸಿನ ಅರಮನೆಯನ್ನು ನಿರ್ಮಾಣ ಮಾಡಲು ಬ್ರಿಟಿಷ್ ವಾಸ್ತುಶಿಲ್ಪಿಯಾಗಿದ್ದಂತ ಹೆನ್ರಿ ಇರ್ವಿನ್ ಅವರನ್ನ ನೇಮಕ ಮಾಡಲಾಗುತ್ತೆ. 1897ರಲ್ಲಿ ಅರಮನೆಯನ್ನ ಕಟ್ಟೋದಕ್ಕೆ ಪ್ರಾರಂಭಿಸ್ತಾರೆ. 15 ವರ್ಷಗಳ ದೀರ್ಘ ಅವಧಿಯ ನಂತರ 1912ರಲ್ಲಿ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಸಂಸ್ಥಾನದ ರಾಜರಾಗಿದ್ದಾಗ ಅರಮನೆ ಪೂರ್ಣಗೊಳ್ಳುತ್ತೆ. ಇನ್ನ ಮೈಸೂರು ಅರಮನೆಯಲ್ಲಿರುವಂತಹ ಆನೆಯ ತಲೆಗಳು ನಿಜವಾದಂತಹ ಆನೆಯ ತಲೆಗಳಾಗಿವೆ. ಹೌದು, 1955ರಲ್ಲಿ 2 ಆನೆಗಳು ಬಂಡೀಪುರದ ಹತ್ತಿರದ ಹಳ್ಳಿಗಳಲ್ಲಿ ಜನರಿಗೆ ತುಂಬಾ ತೊಂದರೆಯನ್ನ ಕೊಡ್ತಾ ಇರುತ್ತವೆ. ಈ ವಿಷಯ ತಿಳಿದಂತ ಮಹಾರಾಜರು ಆ 2 ಆನೆಗಳನ್ನ ಭೇಟಿಯಾಡಿ ಅವುಗಳ ತಲೆಯನ್ನ ಕತ್ತರಿಸಿ ತಂದು ಅರಮನೆಯ ಒಳಗಡೆ ಬಾಗಿಲ ಬಳಿ 2 ಕಡೆಗಳಿಗೆ ಆನೆಯ ನಿಜವಾದ ತಲೆಯನ್ನೇ ಅಳವಡಿಸಲಾಗುತ್ತೆ. ಹರಿ 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 ಮುಗಿಲೆತ್ತರ ಹರಿ ಶಿವನತ್ತಿರ ಮೆರೆಯುವ ನಂದಿ ನಂದಿ ಢಮ ಢಮರುಗ ಬೆಚ್ಚಿಸುವ ಜಗ ಬೆಚ್ಚಿಸುವ ಪರಶಿವ ನಂದಿ ನಂದಿ ನಡೆದರೆ ತೇರು ವೈಭವ ಜೋರು ತಡೆಯೋರು ಯಾರು ಆರ್ಭಟ ನೋಡು ಊರಿಗೆ ಇವನು ಚಿನ್ನದ ಕಳಶ ಕೃಷ್ಣನ ಕರ್ಣನ ಹೋಲುವ ಮನುಷ್ಯ ಸೇನೆಯ ನಿಲ್ಲಿಸೋ ಧೈರ್ಯದ ರಭಸ ಕಾಲಿಗೆ ಸೋಲುವ ಮಗುವ ಮನಸ ಹರಿ 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 ಮುಗಿಲೆತ್ತರ ಹರಿ ಶಿವನತ್ತಿರ ಮೆರೆಯುವ ನಂದಿ ನಂದಿ ಢಮ ಢಮರುಗ ಬೆಚ್ಚಿಸುವ ಜಗ ಬೆಚ್ಚಿಸುವ ಪರಶಿವ ನಂದಿ ನಂದಿ 1942ರ ಜಯಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಅರಮನೆಗೆ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆಯನ್ನು ಮಾಡಲಾಯಿತು. ಒಟ್ಟಾರೆಯಾಗಿ ಇಡೀ ಅರಮನೆಗೆ 97,000ಕ್ಕಿಂತಲೂ ಹೆಚ್ಚು ಬಲ್ಬುಗಳನ್ನು ಅಳವಡಿಸಲಾಗಿದೆ. ಇಷ್ಟೊಂದು ವಿದ್ಯುತ್ ಅನ್ನ ಅರಮನೆಯಲ್ಲಿ ಬಳಸ್ತಿರೋದ್ರಿಂದ ಪ್ರತಿ ವರ್ಷ 80 ಲಕ್ಷಕ್ಕಿಂತ ಅಧಿಕವಾದಂತ ಕರೆಂಟ್ ಬಿಲ್ ಬರುತ್ತೆ. ರಾತ್ರಿ ಸಮಯದಲ್ಲಿ ಮೈಸೂರು ಅರಮನೆಯನ್ನು ನೋಡಿದ್ರೆ ಚಿನ್ನದ ಗುಡಿಯಂತೆ ಕಾಣುತ್ತೆ. ಈ ಮೈಸೂರು ಅರಮನೆ ಬರೋಬ್ಬರಿ 72 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ತಲೆ ಎತ್ತಿ ನಿಂತಿದೆ. ಮೈಸೂರಿನ ಆಡಳಿತದ ಕೊನೆಯ ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಪತ್ನಿ ಶ್ರೀ ಮಹಾರಾಣಿ ತ್ರಿಪುರ ಸುಂದರಿ ಅಮ್ಮಣ್ಣಿಯವರ ಏಕೈಕ ಪುತ್ರರಾಗಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು 1953ರಲ್ಲಿ ಜನಿಸಿದರು.
ಇವರು ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಗ್ಗೆ ಅಪಾರವಾದ ಕಳಕಳಿ ಹಾಗೂ ಕಾಳಜಿಯನ್ನು ಹೊಂದಿದ್ದರು. ಜೀವ ಜೀವ ನಮ್ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಮೈಸೂರು ರಾಜಮನೆತನದ 27ನೇ ರಾಜರಾಗಿರುತ್ತಾರೆ. ಮೈಸೂರಿನ ರಾಜಮನೆತನದ ವಂಶಸ್ಥರಾಗಿ ಅವರು ಮೈಸೂರು ಒಡೆಯರುಗಳ ಶ್ರೀಮಂತ ಸಂಪ್ರದಾಯವನ್ನು ಎತ್ತಿ ಹಿಡಿಯುವುದನ್ನು ಮುಂದುವರಿಸಿದ್ದಾರೆ. ಆ ಮೂಲಕ ಸತತ 600 ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಸಂಸ್ಕೃತಿಯನ್ನು ಸಂರಕ್ಷಿಸುವುದನ್ನು ಮುಂದುವರಿಸಿದ್ದಾರೆ. ಹೆಚ್ಚುವರಿಯಾಗಿ ಅವರು ತಮ್ಮ ಪೂರ್ವಜರ ಉತ್ತಮ ಕೆಲಸ ಮತ್ತು ಕೊಡುಗೆಗಳಿಂದ ಪ್ರೇರೇಪಿತರಾಗಿ ಸುಸ್ಥಿರ ಪರಿಸರ ಮತ್ತು ಶಿಕ್ಷಣದ ಸುಧಾರಣೆಯ ಕಾರಣಗಳಿಗಾಗಿ ತಮ್ಮನ್ನು ತಾವು ಒಗ್ಗಿಸಿಕೊಳ್ಳುವುದನ್ನು ಮುಂದುವರಿಸಿದ್ದಾರೆ. ಅರಮನೆಯಲ್ಲಿ ತುಂಬಾ ವಿಶೇಷವಾದದ್ದು, ಮುಖ್ಯವಾದದ್ದು ಅಂದ್ರೆ ಅದು ಅಂಬಾರಿ. ಸರಿಸುಮಾರು 84 ಕೆಜಿಗಳಷ್ಟು ಚಿನ್ನವನ್ನು ಬಳಸಿ ಅಂದವಾಗಿ ರೂಪಿಸಿರುವ ಈ ಅಂಬಾರಿ ಶ್ವೇತ ಚಾಮರಗಳಿಂದ ಅಲಂಕೃತಗೊಂಡಿದೆ. ಹಿಂದೆ ಈ ಅಂಬಾರಿಯಲ್ಲಿ ಮಹಾರಾಜರು ಕುಳಿತು ವಿಜೃಂಭಣೆಯಿಂದ ನಡೆಯುತ್ತಿದ್ದ ದಸರಾ ಹಬ್ಬದಲ್ಲಿ ಅದ್ದೂರಿಯ ಮೆರವಣಿಗೆಯಲ್ಲಿ ಸಾಗುತ್ತಿದ್ರು. ಆದರೆ ಈಗ ಅಂಬಾರಿಯ ಒಳಗಡೆ ತಾಯಿ ಚಾಮುಂಡೇಶ್ವರಿಯ ಮೂರ್ತಿಯನ್ನ ಇಟ್ಟು ಮೆರವಣಿಗೆ ಮಾಡಲಾಗುತ್ತೆ. ಈ ಸುಂದರವಾದಂತಹ ಅಂಬಾರಿಯನ್ನ ನವರಾತ್ರಿಯ ಸಮಯದಲ್ಲಿ ಮಾತ್ರ ಸಾರ್ವಜನಿಕರು ನೋಡೋಕೆ ಅವಕಾಶ ಸಿಗುತ್ತೆ. ಸಿಂಗಾರದಾರ ಮನೆ ಮರೆಸುತ್ತೆ ಜಾಗವನ್ನೇ ಬಂದಾಗ ನವರಾತ್ರಿ. ಅಂಬಾರಿ ಮೇಲರಿ ಚಾಮುಂಡಿ ಬಾರುತ್ತಾಳೆ ನಾಡಿಗೆ ಶುಭ ಕೋರಿ. ಲೋಕದ ಕಣ್ತುಂಬುವ ದಸರೆಯ ವೈಭವ ಎಲ್ಲಿಯೂ ಸಿಗಲಾರದು ಇಂತಹ ಸಿಹಿ ಅನುಭವ.
incredible performance indeed. I couldn't stop saying that, Dakshayani ma'am. I really got goosebumps. What do you say? ಖಂಡಿತ ಮ್ಯಾಮ್. ಕರ್ನಾಟಕದ ಇತಿಹಾಸದಲ್ಲೇ ಮೈಸೂರಿನ ಸಂಸ್ಥಾನ ಒಂದು ದಾಖಲೆಯನ್ನ ಮಾಡಿದಂತಹ ಸುವರ್ಣಯುಗ. ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಎತ್ತಿ ಹಿಡಿದಂತಹ ಸಾಂಸ್ಕೃತಿಕ ನಗರಿ ಮೈಸೂರು. ವೀರ ಮಹಿಳೆಯರು, ನೃತ್ಯದ ವಿದ್ಯಾರ್ಥಿನಿಯರು ರಿಸೆಪ್ಷನ್ ಏರಿಯಾದಲ್ಲಿ ಕಾಯುತ್ತಿದ್ದಾರೆ. ಪಾಲಕರು ದಯವಿಟ್ಟು ಅವರನ್ನು ಕರೆದುಕೊಂಡು ಬರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಮೈಕಲ್ ಜಾಕ್ಸನ್ ವಿದ್ಯಾರ್ಥಿಗಳು ಕೂಡ ಕಾಯುತ್ತಿದ್ದಾರೆ. ಪಾಲಕರು ಅವರನ್ನು ಕರೆದುಕೊಂಡು ಬರಬೇಕಾಗಿ ವಿನಂತಿ. ये केवल एक मंदिर का उत्सव नहीं, युगों की आस्था और इतिहास का प्रमाण है. भारत की संस्कृति के कण कण में राम बसे हैं, मर्यादा में, भक्ति में और परंपरा में. Myself Samanvi Sangmesh Hirimat, my co-host Samantha Rahul Tanga, my another co-host Shrinika Harli. Good evening dignitaries, respected teachers, parents and my dear friends. Today's annual day is special because we celebrate the story of devotion, history and culture, the story of Sri Ram Mandir. Yes, Samanvi, Ram Mandir is just not a temple. It's a symbol of faith that has survived for centuries. It teaches us the values like patience, truth and righteousness. Samantha, you know, Ayodhya is believed to be the birthplace of Lord Rama. Do you know that Lord Rama is also known as Maryada Purushottam, which means the ideal man? Yes, Samanvi, I do know. For millions of devotees, this place has always been sacred. It took many years, but faith never wavered. The journey of Ram Mandir was long and challenging, but many generations waited patiently. This long wait proves one thing: faith and devotion always wins. ಜೈ ಶ್ರೀರಾಮ್. ರಾಮ ಮಂದಿರ ನಮ್ಮ ಭಕ್ತಿ, ಶ್ರದ್ಧೆ ಮತ್ತು ಸಂಸ್ಕೃತಿಯ ಸಂಕೇತ. ಹೇ ಶ್ರೀನಿಕಾ, ಇವನ್ ಯು ನೋ ಅಬೌಟ್ ರಾಮ ಮಂದಿರ್? ಹೌದು, ರಾಮ ಮಂದಿರವನ್ನು ನಮ್ಮ ಭಾರತೀಯ ಹಳೆಯ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಟ್ಟಲಾಗಿದೆ. ಇದು ಕೇವಲ ಕಲ್ಲಿನಿಂದ ಕಟ್ಟಲಾಗಿದೆ, ಕಬ್ಬಿಣ ಬಳಸಿಲ್ಲ. ಗರ್ಭಗುಡಿಯಲ್ಲಿರುವ ರಾಮಲಲ್ಲಾ ಮೂರ್ತಿಯನ್ನು ಕರ್ನಾಟಕದ ಪ್ರಸಿದ್ಧ ಶಿಲ್ಪಿಯಾದ ಅರುಣ್ ಯೋಗಿರಾಜ್ ಅವರು ನಿರ್ಮಿಸಿದ್ದಾರೆ. ಇದು ಕರ್ನಾಟಕಕ್ಕೆ ತುಂಬಾ ಹೆಮ್ಮೆ ತರುವಂತ ವಿಷಯವಾಗಿದೆ. Wow, it's amazing how the temple uses ancient techniques that are still so strong and lasting today. It shows the brilliance of our traditional architecture and the devotion behind it. It's not about this idol, Samantha. It's about the spiritual energy that inspires thousands of devotees every day. Exactly, Samanvi. The Ram Mandir temple is a symbol of faith, unity and patience. ಶಿಲ್ಪವಾಗಿ ನಿಂತ ರಾಮ ಮಂದಿರ ಯುಗ ಯುಗಾಂತರಗಳ ನಂಬಿಕೆಯ ಅಮರ ಸಂಕೇತ. ನೃತ್ಯದ ಹೆಜ್ಜೆಗಳಲ್ಲಿ ರಾಮಕಥೆ ಹರಿದು ಭಕ್ತಿ, ಶ್ರದ್ಧೆ ಮತ್ತು ಪ್ರೀತಿಯ ದೀಪ ಬೆಳಗಿತು. ಇದು ಶ್ರೀರಾಮನಿಗೆ ಅರ್ಪಿಸುವ ಸಣ್ಣ ಭಕ್ತಿಯ ನೃತ್ಯ ಮತ್ತು ಶ್ರದ್ಧೆ, ಪ್ರೀತಿ, ಏಕತೆಯ ಸಂಕೇತವಾದ ರಾಮ ಮಂದಿರಕ್ಕೆ ಸಮರ್ಪಣೆ. अब हम आपको ले चलते हैं संगीत और भक्ति के उस रंग में